ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವಾದಿಷ್ಟ ಸಂಸ್ಕೃತಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಕರಾವಳಿಯ ಜನರು ಪ್ರಕೃತಿಯ ಆರಾಧಕರು. ಹೇಗೆ ನಾಗರ ಪಂಚಮಿ ಕೆಡ್ಡಸದಂತಹ ಹಬ್ಬಗಳಿವೆಯೋ ಹಾಗೆಯೇ ಶ್ರಾವಣ ಮಾಸದಲ್ಲಿ ನವತಾರುಣ್ಯದೊಂದಿಗೆ ಹೊಳೆಯುವ ಪ್ರಕೃತಿ ಮಾತೆಯನ್ನು ಆರಾಧಿಸುವ ಸಲುವಾಗಿ ಆಚರಿಸುವ ಹಬ್ಬವೇ ಶ್ರಾವಣ ಶುಕ್ರವಾರದ ಚೂಡಿ ಅಥವಾ ಸೂಡಿ ಪೂಜೆ. ಹೆಸರೇ ಹೇಳುವಂತೆ ಗರಿಕೆ, ನೀರು ಕಡ್ಡಿ, ಮೂಗುತಿ ಹೂವು, ಲಕ್ಷ್ಮಿ ಹೂವು, ಹರಳು ಹೂವು, ಗಂಟು ಹೂವು ಹಾಗೂ ಇತರೆ ಬೆಸ ಸಂಖ್ಯೆಯ ಬಾಳೆನಾರಿನಲ್ಲಿ ಕಟ್ಟಿದ ಮಳೆಗಾಲದಲ್ಲಿ ಮಾತ್ರ ಕಾಣಸಿಗುವ ಪುಟಾಣಿ ಗಿಡಗಳ ಒಂದು ಪುಟ್ಟ ಸಮೂಹವೇ ಚೂಡಿ. ಚೂಡಿ ಪೂಜೆಯನ್ನು ಸಾಮಾನ್ಯವಾಗಿ ಗೌಡ ಸಾರಸ್ವತ, ವಿಶ್ವಕರ್ಮ, ವೈಶ್ಯ ಹಾಗೂ ದೈವಜ್ಞ ಸಮುದಾಯದವರು ಆಚರಿಸುತ್ತಾರೆ. ಈ ಪೂಜೆಯ ಸಿದ್ಧತೆಯ ವಿಷಯಕ್ಕೆ ಬಂದರೆ ಹೊಸ್ತಿಲು, ಬಾವಿ ಹಾಗೆ ತುಳಸಿ ಕಟ್ಟೆಗೆ ಸೇಡಿ ಅಥವಾ ರಂಗೋಲಿಯ ಚಿತ್ತಾರ ಬರೆದು ವೀಳ್ಯದೆಲೆ, ಅಡಿಕೆ, ಬಳೆ, ಅರಿಶಿಣ ಕುಂಕುಮ, ನಾಣ್ಯ, ಕಾಡಿಗೆ ಹಾಗೂ ಚೂಡಿ ಹೂವನ್ನು ಇಟ್ಟು ತೀರ್ಥ ಪ್ರಸಾದಗಳನ್ನು ಸಿದ್ಧಪಡಿಸಿಕೊಂಡು ತುಳಸಿಗೆ ಹಣ್ಣುಗಾಯಿ ಹಾಗೆಯೇ ಪ್ರಸಾದವನ್ನು ಅರ್ಪಿಸಲಾಗುತ್ತದೆ. ಇದು ಸ್ತ್ರೀ ಪ್ರಧಾನವಾದ ಪೂಜೆಯಾಗಿದ್ದು ಗೃಹಿಣಿಯರು ಅಂದರೆ ಮದುವೆಯಾದವರು ಆಚರಿಸುವ ಪೂಜೆಯಾಗಿದ್ದರೂ ಮುಂದಿನ ಪೀಳಿಗೆಯವರು ಕೂಡ ಇದನ್ನು ಮುಂದುವರಿಸುವ ಸಲುವಾಗಿ ಅವಿವಾಹಿತರು ಹಾಗೆ ಚಿಕ್ಕ ಬಾಲಕಿಯರನ್ನು ಕೂಡ ಸೇರಿಸಿಕೊಂಡು ಈ ಪೂಜೆಯನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ. ದಾಹವನ್ನು ತೀರಿಸುವ ಹಾಗೆಯೇ ಪವಿತ್ರ ಗಂಗೆಯ ಸ್ಮರಣೆಯೊಂದಿಗೆ ಬಾವಿಗೂ ಕೂಡ ಪೂಜೆ ಮಾಡಿ ಜಲದೇವತೆಗೂ ಸೂಡಿ ಹೂವನ್ನು ಅರ್ಪಿಸಿ ಹೊಸ್ತಿಲಿಗೂ ಕೂಡ ಹಣ್ಣುಗಾಯಿ ಮಾಡಿ ಪೂಜೆ ಮಾಡಲಾಗುತ್ತದೆ. ಪೂಜೆಯ ಬಳಿಕ ಪತ್ನಿಯು ಗಂಡನ ಆಶೀರ್ವಾದವನ್ನು ಹಾಗೆಯೇ ಕಿರಿಯವರು ಹಿರಿಯವರಿಂದ ಆಶೀರ್ವಾದವನ್ನು ಪಡೆಯುತ್ತಾರೆ. ಶುಕ್ರವಾರವಾದ್ದರಿಂದ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮವನ್ನು ನೀಡಿ ಸ್ತ್ರೀಯು ತನ್ನ ಭಾಗ್ಯವನ್ನು ಸಂಪಾದಿಸುತ್ತಾಳೆ. ಇನ್ನು ಹಲವೆಡೆ ದಿವಂಗತರಾದ ಮನೆಯ ಹಿರಿಯ ಮುತ್ತೈದೆಗಾಗಿ ಒಂದು ಸೂಡಿ ಹೂವನ್ನು ಮನೆಯ ಮೇಲೆ ಎಸೆಯುವುದು ಸಂಪ್ರದಾಯ. ಇದಾಗಿತ್ತು ಸೂಡಿ ಪೂಜೆಯ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿ. ಇತ್ತೀಚೆಗೆ ನಗರೀಕರಣದಿಂದ ಕಡಿಮೆ ಆಗುತ್ತಿರುವ ಆಚರಣೆಗಳ ಪಟ್ಟಿಯಲ್ಲಿ ಈ ಪೂಜೆ ಕೂಡ ಇರುವುದು ವಿಷಾದ. ನಮ್ಮ ಸಂಸ್ಕೃತಿಯನ್ನು ನಾವೇ ಉಳಿಸದಿದ್ದರೆ ಮುಂದಿನ ಪೀಳಿಗೆಗೆ ನಮ್ಮ ಧರ್ಮದ ವೈಭವವಾದರೂ ಹೇಗೆ ತಿಳಿದೀತು? ನಿಮ್ಮದೇ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಶುಭವಾಗಲಿ.